ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಕರ್ನಾಟಕದಲ್ಲಿ ಇವತ್ತು ಕಡೆಗಣಿಸಲ್ಪಟ್ಟ ಜಾತಿಗಳನ್ನು ಒಗ್ಗೂಡಿಸೋದ್ರಲ್ಲಿ, ಅಹಿಂದ ಸಮುದಾಯವನ್ನು ಒಗ್ಗೂಡಿಸೋದ್ರಲ್ಲಿ ಮತ್ತು ಈ ಶತಮಾನಗಳಿಂದ ತುಳಿತಕ್ಕೊಳಪಟ್ಟಂಥ ಅಹಿಂದ ಸಮುದಾಯಕ್ಕೆ ಸಂವಿಧಾನಬದ್ಧವಾಗಿ ಸಿಕ್ಕಬೇಕಾದಂಥ ಹಕ್ಕುಗಳನ್ನು ಕೊಡಿಸುವಂಥ ಹೋರಾಟದ ಮುಂಚೂಣಿಯಲ್ಲಿ ನಮ್ಮ ನಾಗರಾಜ್ ಸರ್ ಅವರಿದ್ದಾರೆ. ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಸೊ ಅವ್ರಿಗೆ ನಾನು ನನ್ನ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿಯ ಪರವಾಗಿ ಮತ್ತು ಒಟ್ಟಾರೆ ನಮ್ಮ ತುಳಿತಕ್ಕೊಳಪಟ್ಟ ಎಲ್ಲ ಜನರ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿಗೆ ಚಾರಿತ್ರ್ಯ ಮುಖ್ಯ ಆಗ್ತದೆ. ಕೈ ಬಾಯಿ ಕಚ್ಚೆ ಶುದ್ಧವಾಗಿದ್ದರೆ ಯಾವತ್ತೂ ಕೂಡ ಎಂಥವರಿಂದಲೂ ಪ್ರೀತಿಸ್ಕೊಳ್ಪಡ್ತಾರೆ ಅನ್ನೋಕ್ಕೆ ಸಾಕ್ಷಿ ನಾಗರಾಜ್ ಸರ್ ಅವರಿದ್ದಾರೆ. ಅವರಿಂದ ಕೂಡ ಹಲವಾರು ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಸಾರ್ವಜನಿಕ ಬದುಕಲ್ಲಿ ಉನ್ನತ ಹುದ್ದೆಗೆ ಹೋಗಬೇಕು ಮತ್ತು ನೊಂದವರು ಕಣ್ಣು ಒರೆಸುವಂಥ ಕೆಲಸದಲ್ಲಿ ಸಕ್ರಿಯ ಆಗಬೇಕು ಅನ್ನೋದು ನಮ್ಮಂಥವ್ರ ಆಸೆ. ಇವತ್ತು ಯಾಕೆಂದರೆ ಇವತ್ತು ಸಂವಿಧಾನಕ್ಕೆ ಒಂದು ಪೆಟ್ಟು ಬೀಳ್ತಾ ಇದೆ. ಸಂವಿಧಾನ ಉಳಿಬೇಕು ಅಂದರೆ ಈ ಅಹಿಂದ ಸಮುದಾಯ, ನೊಂದ ಸಮುದಾಯ ಜಾತಿ ರಹಿತವಾಗಿ, ಭಾಷೆ ರಹಿತವಾಗಿ, ಧರ್ಮ ರಹಿತವಾಗಿ ಒಗ್ಗೂಡಬೇಕಾಗದೆ. ಯಾಕೆಂದರೆ ಇದು ಭಾರತೀಯರ ಭಾರತ ಆಗಬೇಕಾಗಿದೆ. ಇವತ್ತು ಪ್ರೀತಿನ ಮಾರಾಟ ಮಾಡೋ ಅಂಗಡಿಗಳು ಓಪನ್ ಆಗೋ ಕಡೆ ದ್ವೇಷ ಮಾರಾಟ ಮಾಡೋರು ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ನಾಗರಾಜ್ ಸರ್ ಅಂತವರು ಆದರ್ಶವಾಗಿದ್ದಾರೆ. ಅವರ ಜೀವನ ಕೂಡ ಅಷ್ಟೇ. ಎಂಥವ್ರನ್ನೂ ಕೂಡ ಮಗುನೂ ಕೂಡ ಸುಸಂಸ್ಕೃತವಾಗಿ ಮಾತಾಡಿಸುವಂಥದ್ದು, ನೋಡುವಂಥದ್ದು ಒಂದು ಆದರ್ಶ ಗುಣ. ಅವರ ಬದುಕಿಗೆ ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ, ನಮ್ಮಂಥ ಅಸಂಖ್ಯಾತ ಜನಗಳಿಗೆ ಧ್ವನಿಯಾಗಲಿ ಅಂತೇಳಿ ಶುಭಾಶಯವನ್ನು ಹೇಳ್ತೀನಿ. ಸ್ನೇಹಿತರು ಹೇಳ್ದಾಗೆ ಜನ್ಮದಿನಗಳು ಪ್ರತಿ ವರ್ಷ ಒಂದೇ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಅವಕಾಶ ವಂಚಿತ ಸಮುದಾಯಗಳು ಏನಿವತ್ತು ತುಳಿತಕ್ಕೆ ಒಳಪಟ್ಟಂಥ ಸಮುದಾಯಗಳಿದ್ದಾವೆ ಕರ್ನಾಟಕದಲ್ಲಿ, ಅಂಥ ಸಮುದಾಯಗಳನ್ನು ನಾವು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಇಡೀ ರಾಜ್ಯದಲ್ಲಿ ನಾವು ಸಂಘಟನೆಗಳನ್ನು ಮಾಡಿಕೊಂಡು ಹೋಗೋದ್ರ ಮುಖಾಂತರವಾಗಿ ಈ ಸಾರ್ವಜನಿಕ ಬದುಕಿನಲ್ಲಿ ನಮ್ಮದೇ ಆದಂಥ ಒಂದು ಛಾಪನ್ನು ಬೆಳೆಸ್ಕೋಬೇಕು. ಕರ್ನಾಟಕದಲ್ಲಿ ನೀವು ಎಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ಹೋದರೂ ಕೂಡ ಪ್ರತಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಯಾರಾದರೂ ಹೋರಾಟ ಮಾಡ್ತಾರೆ ಹಿಂದುಳಿದ ವರ್ಗಗಳ ಬಗ್ಗೆ, ಅತಿ ಹಿಂದುಳಿದ ವರ್ಗಗಳ ಬಗ್ಗೆ, ಅವಕಾಶ ವಂಚಿತರ ಪರವಾಗಿ ಅಂತಂದರೆ ಅದರಲ್ಲಿ ಕೆಲವು ವ್ಯಕ್ತಿಗಳು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಸಾರ್ ಅವರ ವ್ಯಕ್ತಿತ್ವದ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಸಲಹೆ ಸೂಚನೆಗಳು, ಅವರ ಒಂದು ಅನುಭವವನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಜೊತೆಯಲ್ಲಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅನ್ನೋ ಹಾಗೆ ನಾವು ಬಂದು ಹೋಗೋ ಮಧ್ಯದಲ್ಲಿ ಇರೋ ಸ್ವಲ್ಪ ದಿನದಲ್ಲಿ ಪ್ರೀತಿ, ವಿಶ್ವಾಸ, ನಗನಗ್ತಾ ಏನು ಕಳ್ಕೊಳ್ಳೋಂಥದ್ದು ಏನಿಲ್ಲ. ಯಾರೋ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ನಾವು ಸ್ಮೈಲ್ ಕೊಟ್ಟರೆ, ನಗಿದ್ರೆ ಆ ವ್ಯಕ್ತಿ ಮತ್ತೆ ನಮ್ಮನ್ನು ರಿಪ್ಲೈ ಕೊಡ್ತಾರೆ. ದ್ವೇಷ ಮಾಡೋವಂಥದ್ದು ಏನೂ ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಎಲ್ಲರ ಜೊತೆನೂ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ನಾವು ಎಲ್ಲರನ್ನೂ ಇಷ್ಟಪಡ್ತೀವಿ. ಹಾಗಾಗಿ ಜನ್ಮದಿನ ನಡೀತಾ ಇದೆ ನಮ್ಮ ಸ್ನೇಹಿತರ ಒಂದು ಇದು ಪರವಾಗಿ. ಸರ್, ಏಜ್ ಮಾತ್ರ ಚೇಂಜಸ್ ಆಗುತ್ತೆ ಅಂತಂತ ಹೇಳಿದ್ರಿ, ಹೆಂಗೆ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ನೋಡಿ, ಯಾವಾಗಲೂ ನಿಮಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ದೇಹಕ್ಕೆ ಮಾತ್ರ ಅಂದರೆ ಈ ಶರೀರಕ್ಕೆ ವಯಸ್ಸಾಗುತ್ತೆ, ಆತ್ಮಕ್ಕಲ್ಲ. ಈ ಶರೀರ ಅನ್ನೋದು ಒಂದೇನಿದೆ, ಇದು ಒಂಥರ ಬಾಡಿಗೆ ಮನೆ ಇದ್ದಂಗೆ. ಲೀಸ್ಗೋ ರೆಂಟ್ಗೋ ತೊಗೊಂಡು ಬಂದಿರ್ತೀವಿ. ಆ ಪೀರಿಯಡ್ ಮುಗಿದ ತಕ್ಷಣ ನಾವು ಖಾಲಿ ಮಾಡ್ಕೊಂಡು ಹೋಗಬೇಕು. ಬಟ್ ಆ ಬಾಡಿಗೆ ದಾರ ಏನಿದ್ದಾನೆ ಅದು ನಮ್ಮ ಆತ್ಮ. ಅದ್ರ ಮೇಲೆ ಒಂದು ಮನಸ್ಸಿದೆ, ಅದ್ರ ಮೇಲೆ ಒಂದು ಅರಿವಿದೆ, ಅದ್ರ ಮೇಲೆ ಒಂದು ಪ್ರಜ್ಞೆ ಇದೆ. ಆತ್ಮ, ಮನಸ್ಸು, ಪ್ರಜ್ಞೆ, ಅರಿವು ಇವಿಷ್ಟು ಸೇರಿದವಾಗ ಈ ಒಂದು ದೇಹ ಒಂದು ಲವಲವಿಕೆಯಿಂದ ಇರುತ್ತೆ. ಈ ದೇಹಕ್ಕೆ ವಯಸ್ಸಾಗುತ್ತೆ, ಒಳಗಡೆ ಇರೋ ಆತ್ಮಕ್ಕಾಗಲಿ, ಮನಸ್ಸಿಗಾಗಲಿ, ಪ್ರಜ್ಞೆಗಾಗಲಿ, ಅರಿವಿಗಾಗಲಿ ಯಾವತ್ತೂ ವಯಸ್ಸಾಗಲ್ಲ. ಈ ಥರದ್ದು ನೂರಾರು ಜನ್ಮಗಳನ್ನು ತಗೊಳ್ಳೋವಂಥ ಶಕ್ತಿ ಸಾಮರ್ಥ್ಯ ಆತ್ಮಕ್ಕಿರೋದ್ರಿಂದ
ಜೊತೆಯಲ್ಲಿ ನಾವು ಸದಾ ಅದೇ ಥರ ಜನಗಳ ಮಧ್ಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಇರೋದ್ರಿಂದ ಎಲ್ಲರ ಅದೇ ನಮಗೆ ಸ್ಫೂರ್ತಿ. ನೀವು ನಗೋರ ಜೊತೆನಲ್ಲಿದ್ರೆ ನಗ್ತಾ ಇರ್ತೀರ, ಹಳೋರ ಜೊತೆಲ್ಲ ಇದ್ರೆ ಅಳ್ತಾ ಇರ್ತೀರ. ಯಾವಾಗಲೂ ರೇಗಾಡೋರು ಮುಖ ಸಿಂಡ್ರಿಸ್ಕೊಳ್ಳೋರ ಜೊತೆ ಇದ್ರೆ ನಿಮ್ಮ ಅಭ್ಯಾಸಗಳು ನಿಮ್ಗೆ ಗೊತ್ತಿಲ್ಲದೇ ಹಂಗೆ ಕನ್ವರ್ಟ್ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಹಾಗೆ ಇದ್ದಾರೆ, ನಾವು ಹಾಗೆ ಇದ್ದೀವಿ.